ಮಾಡಿಕೊಂಡು ಇವರೆಲ್ಲ ಕನ್ನಡ ಉಳಿವಿಗೆ ಹೋರಾಟ ಮಾಡೋರು ಅಂತೇಳಿ ಮೆಂಬರ್ನ ಹೆಚ್ಚು ಮಾಡಿಕೊಂಡು ತಮ್ಮ ಮೆಂಬರ್ನ ಹೆಚ್ಚು ಮಾಡಿಕೊಂಡು ಇವತ್ತು ಅದನ್ನು ತಮ್ಮ ಕೈ ಸೂಪರ್ ತೆಗೆದುಕೊಂಡಂಥ ಮಹೇಶ್ ಜೋಶಿ ಅವರು ಇವತ್ತು ಅದನ್ನು ಅದೇ ರೀತಿ ಮುಂದುವರಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಪೂರ್ತಿ ತಮ್ಮ ಒಬ್ಬರ ಕೈಯಲ್ಲಿ ಉಳಿಯುವಂಥ ಅದು ಮತ್ತೆ ಬಯಲಾಗಳು ಚೇಂಜ್ ಮಾಡುವಂಥ ಬದಲಾಯಿಸುವಂಥ ಪ್ರಯತ್ನ ಈಗಾಗಲೇ ಮಾಡಿದರು. ಆದರೆ ಏನೋ ಯಶಸ್ವಿ ಆಗಿಲ್ಲ, ಕೆಲವೊಂದು ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಜಿಲ್ಲಾಧ್ಯಕ್ಷರನ್ನು ತಾವು ನೇಮಕ ಮಾಡೋದು, ತಾಲೂಕು ಅಧ್ಯಕ್ಷರನ್ನು ತಾವು ನೇಮಕ ಮಾಡೋದು, ಆ ಅಧ್ಯಕ್ಷರಿಂದ ಅವರು ಕೊನೆಗೆ ಒಬ್ಬ ರಾಜ್ಯ ಮಟ್ಟದ ಅಧ್ಯಕ್ಷನ ಆಯ್ಕೆ ಮಾಡೋದಾಗ ಸಹಜವಾಗಿ ನೋಡ್ರಿ, ಉದಾಹರಣೆಗೆ ಮೊನ್ನೆ ಬಾಗಲಕೋಟೆ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ ಅವರು ಇಲ್ಲಿ ಯಾರನ್ನು ನಾವು ಹೊರಗೆ ಹಾಕಿದ್ವಿ ಅದನ್ನ ಉಳಿಸ್ಕೊಟ್ಟಿದ್ದೀವಿ, ಅವ್ರು ಬಂದ್ರೆ ಕತ್ತಿನ ಹೊರಗೆ ದಪ್ತಿನ ನೋಡಿ ಮಾತಾಡ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ, ಇದು ಸಾಹಿತ್ಯ ಪರಿಷತ್ತೋ ಅಥವಾ ಏನು ಮತ್ತೇನು ಅಂತ. ಜಾನಗಿರಿ ವೆಂಕಟರಾಮಯ್ಯನವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ವಸುಂಧರಾ ಭೂಪತಿಯವರಾಗಿರ್ಬೋದು, ಡಾಕ್ಟರ್ ಇವರೆಲ್ಲರೂ ಒಳ್ಳೆ ರೆಕಗ್ನೈಸ್ ರೆಪ್ಯೂಟೆಡ್ ರೈಟರ್ಗಳೆಲ್ಲ ಮತ್ತು ಕನ್ನಡ ಚಳವಳಿಯಲ್ಲಿ ಹೋರಾಟ ಮಾಡಿದಂಥವ್ರು. ಇಂಥವ್ರಿಗೆ ನಮ್ಮ ಬಾಗಲಕೋಟೆ ಅಧ್ಯಕ್ಷರು ಹೇಳ್ತಾರೆ ಶಿವಾನಂದ ಶೆಲ್ಲಿಕೇರಿ ಅವರು, ನೀವೇನು ಬಂದರೆ ಇಲ್ಲೇ ನಿಮ್ಮ ಚಾನಲ್ ಅದು ಕುದಿಗಿಡ ಹೊರಗೆ ಹಾಕ್ತೀವಿ ಅಂತೇಳಿ. ಅದ್ರ ಜೊತೆಗಲ್ಲೇ ನಮ್ಮ ಈ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಕೂತಿರ್ತಾರೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಮತ್ತು ಬೇರೆ ಬಟ್ ಇಂಥ ಮಾತುಗಳನ್ನು ಆಡಿಸ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು, ಆದಷ್ಟು ಲೆಕ್ಕಪತ್ರ ಕೊಡಲಾರದು ದಾಟಿಸುವಂಥದ್ದು, ಅದು ಮುಂದುವರಿಸಿ ತಾವು ಮುಂದುವರಿಯುವಂಥದ್ದು, ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಇಟ್ಕೊಂಡು ಮೀಟಿಂಗ್ ಇಟ್ಕೊಂಡು ಪಾಸ್ ಮಾಡ್ಕೊಳ್ಳುವಂಥ ತನಗೆ ಬೇಕಾದ ರೆಸೊಲ್ಯೂಷನ್ಗಳನ್ನು ಬಯಲಾಗಳನ್ನು ಚೇಂಜ್ ಮಾಡುವಂಥ ಪ್ರಯತ್ನ ಮಾಡುವಂಥವು ಎಲ್ಲ ಮಾಡೋದ್ರಿಂದಾಗಿ ಇವತ್ತು ಅನಿವಾರ್ಯ ಸರ್ಕಾರ ಇವ್ರನ್ನ ಕಿತ್ತು ಹಾಕಬೇಕು ಅಂತೇಳಿ ಅನೇಕ ಸಾಹಿತಿಗಳು ತಮ್ಮ ಪತ್ರಗಳನ್ನು ಬರೀತಾ ಇದ್ದಾರೆ. ಎಸ್.ಜಿ. ಸಿದ್ದರಾಮಯ್ಯನವರಾಗಿರ್ಬೋದು, ನಾವು ಅದೇ ಕಾಲಕ್ಕೆ ಇನ್ನೂ ಮರಳ ಸಿದ್ದಪ್ಪನವರಾಗಿರ್ಬೋದು, ಡಾಕ್ಟರ್ ಮರಳ ಸಿದ್ದಪ್ಪ, ಇನ್ನೂ ಅನೇಕ ಸಾಹಿತಿಗಳು ಬರ್ತಾ ಇದ್ದಾರೆ. ಅವರೆಲ್ಲ ಇವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದು ನಾವು ಎಂಥವ್ರಿಗೆ ಕೊಟ್ಟಪ್ಪ ಸಾಹಿತ್ಯ ಪರಿಷತ್ತನ್ನು ಅಂತೇಳಿ. ಒಟ್ಟಾರೆಯಾಗಿ ಇವತ್ತು ಮಹೇಶ್ ಜೋಶಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದೆ. ಹಣದ ವ್ಯವಹಾರ ತಪ್ಪು ಮಾಡಿದ್ದಾರೆ, ಇವರು ಅವ್ಯವಹಾರ ಸಾಕಷ್ಟು ಮಾಡಿದ್ದಾರೆ ಅನ್ನುವಂಥ ಮಾತುಗಳು. ನಂತರ ತಮ್ಮ ವೈಯಕ್ತಿಕ ಬದುಕಿಗೆ ಈ ದುಡ್ಡಿನ ಉಪಯೋಗ ಮಾಡ್ಕೊಂಡಿದ್ದಾರೆ ತಮ್ಮ ಡೆವಲಪ್ಮೆಂಟ್ ಸಲುವಾಗಿ ಎನ್ನುವಂಥ ಮಾತುಗಳು. ಈ ಎಲ್ಲ ನೆಲೆಯಲ್ಲಿ ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲೇ ಸಾಹಿತ್ಯದ ಬಗ್ಗೆ ಚರ್ಚೆ ಆಗಲಾರದ ಈ ಭ್ರಷ್ಟಾಚಾರದ ಬಗ್ಗೆ, ದುಡ್ಡು ಹೊಡೆದ್ರ ಬಗ್ಗೆ, ಮತ್ತೊಂದ್ರ ಬಗ್ಗೆ ಚರ್ಚೆ ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಅಲ್ಲಿ ಅಧ್ಯಕ್ಷರನ್ನು ಹೊಗಳುವಂಥ ಜನರಲ್ಲಿ